ಹಾಯ್, ಹೇಗಿದ್ದೀರ ಎಲ್ಲರೂ? ನಮ್ಮ ರಾಯರೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ವೆಲ್ಕಮ್ ಟು ಮಂತ್ರಾಲಯ ಮನೆ ರುಚಿ. ನನಗೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕಾರಣ ಒಂದು ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು. ಸೊ ಅಂದರೆ ತುಂಬ ಬೇಜಾರಾಯಿತು. ಇದೇನಪ್ಪ ಇವಾಗ ಶುರು ಮಾಡಿ ಈ ಥರ ಆಗೋಯ್ತಲ್ಲ ಅಂತ. ಅದರಲ್ಲಿ ಡಾಕ್ಟ್ರು ಬೇರೆ ನೀವು 15 ಡೇಸು ರೆಸ್ಟಲ್ಲಿರಬೇಕು ಅಂದರು. ಇಷ್ಟು ಶುರು ಮಾಡಿ ಇವಾಗ ಶುರು ಮಾಡಿದ್ದೀನಿ, ರೆಸ್ಟಲ್ಲಿರಬೇಕು ಅಂದ್ರಲ್ಲ ಅಂತ ಓಕೆ ಹೋಪ್ ಕಳ್ಕೊಳ್ಳಿಲ್ಲ. ಧೈರ್ಯ ಮಾಡಿ ಎಷ್ಟೇ ಪೇಯ್ನ್ ಆದರೂ ಪರವಾಗಿಲ್ಲ ಅಂತ 1-2 ದಿನ ರೆಸ್ಟ್ ಮಾಡಿ ಮತ್ತೆ ಶುರು ಮಾಡಿಕೊಂಡೆ. ನನಗೆ ಆಫ್ಲೈನ್ ಕಸ್ಟಮರ್ ಒಂದು ಸ್ವಲ್ಪ ಬರ್ತಾ ಇದ್ದಾರೆ. ಆಫ್ಲೈನ್ ಕಸ್ಟಮರು ಒಂದು ಅರ್ಧ kg 1/4 kg ತೊಗೊಳ್ತಾರೆ. ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಮತ್ತೆ ಅರ್ಧ kg ಆರ್ಡ್ರ್ ಕೊಡ್ತಾ ಇದ್ದಾರೆ. ನನಗೆ ಅವ್ರು ವಿಡಿಯೋ ಮಾಡ್ಕೊಳಕ್ಕಾಗ್ತಿಲ್ಲ, ಕಾರಣ ಅವ್ರು ಇಷ್ಟಪಡಲ್ಲ ವಿಡಿಯೋಗೆ ಬರೋಕ್ಕೆ. ಒಬ್ಬೊಬ್ಬರು ನಾನು ರೆಡಿಯಾಗಿಲ್ಲ, ಬೇಡ ಮಂಜು ನೆಕ್ಸ್ಟ್ ಟೈಮ್ ತೊಗೊಳ್ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿ ಬಂತೆ ಅಂತಾರೆ. ಓಕೆ, ಅವ್ರು ಇಷ್ಟ ಇಲ್ಲ ಅಂದರೆ ನಾನು ವಿಡಿಯೋ ತೊಗೊಳಕ್ಕೆ ಇಷ್ಟಪಡಲ್ಲ. ಹಾಗೆ ಆಫ್ಲೈನ್ ಕಸ್ಟಮರ್ ಒಬ್ಬರು ನುಗ್ಗೆಕಾಯಿ ಚಟ್ನಿ ಪುಡಿ, ಹಾಗಲಕಾಯಿ ಚಟ್ನಿ ಪುಡಿ ಒಂದು ಅರ್ಧ kg ಬೇಕು ಅಂತ ಆರ್ಡ್ರ್ ಕೊಟ್ಟಿದ್ರು. ಅವ್ರ ಮಗಳಿಗೇನೋ ಕೊಟ್ಟು ಕಳ್ಸೋಕ್ಕೆ ಊರಿಗೆ ಅಂತ. ಸರಿ ಹಂಗೆ ಶುರು ಮಾಡಿಕೊಂಡೆ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ಪೇಯ್ನ್ ಆಗ್ತಿತ್ತು ಕೈ. ಓಕೆ, ಅದರಲ್ಲೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಹೆಂಗೆ ಜನ ಅಂದರೆ ಏನಾದರೂ ಮಾಡ್ತಾರೆ ಅಂದರೆ ತುಂಬ ಆಡ್ಕೊಳ್ತಾರೆ. ಅದು ಏನಕ್ಕೆ ಹಂಗೆ ಆಡ್ಕೊಳ್ತಾರೆ ಗೊತ್ತಿಲ್ಲ. ಇದೆಲ್ಲ ಬೇಕಿತ್ತಾ, ಏನಕ್ಕೆ ಶುರು ಮಾಡ್ಕೊಂಡಿರೋದು ಹಾಗೆ ಹೀಗೆ ಅಂತ. ಓಕೆ ಹೋಪ್ ಏನೂ ಆಗೋಲ್ಲ, ಇವಾಗ ಆಡ್ಕೊಳ್ಳೋರೆ ನೆಕ್ಸ್ಟು ಆರ್ಡ್ರ್ ಕೊಡ್ತಾರೆ ಅನ್ನೋ ಒಂದು ಧೈರ್ಯ ಮಾಡ್ಕೊಂಡು ನಮ್ಮ ಕರ್ನಾಟಕ ಜನ ಯಾವತ್ತೂ ಕೈ ಬಿಡಲ್ಲ, ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಧೈರ್ಯ. ನನ್ನ ಕೈಲಿ ಆಗ್ತಿರ್ಲಿಲ್ಲ ಅದು ಮಿಕ್ಸ್ ಮಾಡೋಕ್ಕೆ. ಅದು ತುಂಬ ಪೌಡ್ರ್ ಮಾಡಬೇಕಿತ್ತು. ಹಾಗಾಗಿ ನನ್ನ ಮಗನ ಕೈಲಿ ಅದು ಪೌಡ್ರ್ ಮಾಡಿಸ್ತಿದ್ದೆ. ಅವನು ವೀಡಿಯೋ ಬರೋಕ್ಕೆ ಇಷ್ಟ ಇಲ್ಲ. ಬಟ್ ನನ್ನ ಫ್ರೆಂಡ್ ಮಗಳು ವೀಡಿಯೋ ಮಾಡ್ತಾ ಇರೋದು, ಅವಳಿಲ್ಲ ಅಣ್ಣನ ವೀಡಿಯೋ ಮಾಡಬೇಕು ಅಂತ ಆಟ ಮಾಡ್ಕೊಂಡು ಮಾಡ್ತಾಯಿದ್ಲು. ಸೊ ಅದು ಅವನ ಕೈಲೇ ಪೌಡ್ರ್ ಮಾಡಿಸಿ ಎಲ್ಲ ಮಿಕ್ಸ್ ಮಾಡಿಸ್ತಾ ಇದ್ದೆ. ಏನೋ ಮಾಡೋಣ ಅಂತ ಹೋಗ್ತೀವಿ, ಏನಕ್ಕೆ ಇಷ್ಟೊಂದೆಲ್ಲ ಜನಗಳು ಈ ಥರ ಮಾತಾಡ್ತಾರೆ ಅಂದರೆ ತುಂಬ ಬೇಜಾರಾಗುತ್ತೆ. ಬಟ್ ಧೈರ್ಯ ಮಾಡಿ, ಇಲ್ಲ ಇವತ್ತು ಕಷ್ಟ ಬಿದ್ದರೆ ಇವತ್ತೆಲ್ಲ ಅವಮಾನ ಮಾಡಿದ್ರು ನಾಳೆ ಎಲ್ಲ ಒಳ್ಳೇದಾಗುತ್ತಲ್ವ, ನಮ್ಮ ರಾಯರ ಮೇಲೆ ನಾನೊಂದು ನಂಬಿಕೆ ಇಟ್ಕೊಂಡು ಎಲ್ಲ ಒಳ್ಳೇದಾಗಲಿ, ಒಳ್ಳೇದಾಗುತ್ತೆ ಅಂತ ಶುರು ಮಾಡಿದ್ದೀನಿ. ನೀವಿದ್ದೀರಾ ಇನ್ನೊಂದು ಅನ್ನೋ ಒಂದು ಧೈರ್ಯ ನನಗೆ. ಯಾವತ್ತೂ ಜನ ಕೈ ಬಿಡಲ್ಲ. ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟ್ ಕೊಟ್ಟರೆ ಯಾವತ್ತೂ ಜನ ಕೈ ಬಿಡಲ್ಲ ಅನ್ನೋ ಒಂದು ಧೈರ್ಯ ನನಗೆ. ಈ ಮಂತ್ರಾಲಯ ಮನೆ ರುಚಿ ಶುರು ಮಾಡಿ 1 ತಿಂಗಳಾಯಿತು. ನನಗೆ ಒಳ್ಳೆ ಆರ್ಡ್ರುಗಳು ಬರ್ತಿದೆ, ಆಫ್ಲೈನ್ ಆರ್ಡ್ರುಗಳು ಬರ್ತಾ ಇದೆ. ತುಂಬ ಖುಷಿ ಆಗ್ತಿದೆ ನನಗೆ. ಆನ್ಲೈನ್ ಆರ್ಡ್ರುಗಳು ಶುರುವಾಗಿದೆ, ಬಟ್ ಒಂದು ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಬಟ್ ಆದರೆ ನಿಮ್ಮ ಧೈರ್ಯ ನನಗಿದೆ. ಆರೈಸಿ ಅರಸಿ ಒಳ್ಳೆಯದಾಗಲಿ. ಮೇಲೆ ಕೊಟ್ಟಿರೋ ಸ್ಕ್ರೀನ್ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.